ಯಾರಿಗೆ ತಾನೇ ರಾಯರ್ ಇಷ್ಟ ಇರೋದಿಲ್ಲ? ಯಾರಿಗೆ ತಾನೇ ಮಂತ್ರಾಲಯ ಇಷ್ಟ ಇರೋದಿಲ್ಲ? ನನ್ನ ಈ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮನೆಯವರು ಸರ್ಪ್ರೈಸ್ ಆಗಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ರು. ನೀವು ನಂಬ್ತೀರಾ ಇಲ್ವಾ? ನಾನು ಮಂತ್ರಾಲಯಕ್ಕೆ ಹೋಗಿನೇ 25 ವರ್ಷ ಆಗಿತ್ತು. ರಾಯರು ಈಗ ನನ್ನ ಕರೆಸ್ಕೊಂಡ್ರು. ದರ್ಶನ ಅಂತೂ ನಾನು 10ರಿಂದ 15 ಸಲ ಕಣ್ಣು ತುಂಬ್ಕೊಳ್ಳೋಷ್ಟು ದರ್ಶನ ಮಾಡಿದೆ ರಾಯರನ್ನ. ನಾವು ಹೋಗಿದ್ದ ದಿನ ಏಕಾದಶಿ ಆಗಿರೋದ್ರಿಂದ ಈ ರೀತಿಯಾಗಿ ರಾಯರಿಗೆ ಅಲಂಕಾರವನ್ನು ಮಾಡಲಾಗಿತ್ತು. ಅಂದರೆ ಅಲಂಕಾರ ಅಂದರೆ ಗಂಧ ಲೇಪನ ಮಾತ್ರ ಆಗಿತ್ತು ರಾಯರಿಗೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಅದನ್ನು 10 ಸಲ ಹೇಳಿದ್ರೂ ಸಾಕಾಗೋದಿಲ್ಲ. ಹಾಗೆ ಮಕ್ಕಳೆಲ್ಲ ತುಂಬ ಆಟ ಆಡ್ಕೊಳ್ತಾ ತುಂಬ ಚೆನ್ನಾಗಿತ್ತು ಟ್ರಿಪ್ ಮಾತ್ರ. ಬಟ್ ಇಲ್ಲಿ ಒಂದೇ ಒಂದು ಬೇಜಾರು ಮಾಡ್ಕೊಳ್ಳೋ ವಿಷಯ ಏನಂದರೆ, ರಾಯರಿರೋದು ತುಂಗಾ ನದಿ ತೀರ ಅಂತ ನಿಮಗೆಲ್ರಿಗೂ ಗೊತ್ತು ಅಲ್ವಾ? ಈಗ ತುಂಗಾ ನದಿ ತೀರ ವ್ಯವಸ್ಥೆ ಹೇಗಾಗಿದೆ ಅಂದರೆ ತುಂಬ ಗಲೀಜಾಗಿದೆ. ಅಲ್ಲಿ ಒಂದು ಯಾವುದಕ್ಕೂ ನಮಗೆ ಸ್ನಾನಕ್ಕಾಗಿರಲಿ ಇನ್ನೊಂದಕ್ಕಾಗಿರಲಿ ತುಂಬ ಅಸಹ್ಯ ಆಗೋ ಥರ ಸಿಚುಯೇಷನ್ ಇದೆ. ಅಲ್ಲಿ ಪರಿಸ್ಥಿತಿ ಆ ರೀತಿಯಾಗಾಗಿದೆ. ರಾಯರಿರೋ ಜಾಗ ಅಲ್ವಾ, ಎಷ್ಟು ಶುದ್ಧತೆಯಿಂದ ಕೂಡಿರುತ್ತೋ ಅಷ್ಟೇ ಒಳ್ಳೆಯದಲ್ವಾ. ಆದರೆ ತುಂಗಾ ನದಿ ತೀರ ಮಾತ್ರ ಆ ರೀತಿಯಾಗಿದೆ. ಮಂತ್ರಾಲಯದ್ದು ಬೋರ್ಡು ಒಳಗಡೆ ಬಂದ ತಕ್ಷಣ ಯಾವುದೋ ಸ್ವರ್ಗದಲ್ಲಿದ್ದೀವಿ, ಯಾವುದೋ ಬೇರೆ ಊರಲ್ಲಿದ್ದೀವಿ ಅಂತ ಅನಿಸುತ್ತೆ. ಆದರೆ ಹೊರಗೆ ಬಂದು ನೋಡಿದ್ರೆ ಆ ತುಂಗಾ ನದಿ ತೀರ ಆಗಿರ್ಬೋದು, ತುಂಗಾ ನದಿನೇ ಆಗಿರ್ಬೋದು, ತುಂಬ ಕಲುಷಿತವಾಗಿದೆ. ಇದನ್ನು ಯಾಕೆ ನಮ್ಮ ಸರ್ಕಾರ ಆಗಿರಲಿ, ಹಾಗೆ ಬೇರೆ ಸಂಬಂಧಪಟ್ಟವರಾಗಿರಲಿ ಯಾಕೆ ಅದನ್ನು ಕ್ಲೀನ್ ಮಾಡಿಸ್ತಿಲ್ಲ, ಯಾಕೆ ಅದಕ್ಕೆ ರೂಲ್ಸ್ ಫಾಲೋ ಮಾಡಿ ಅಂತ ಜನರಿಗೆ ಹೇಳ್ತಿಲ್ಲ, ನನಗೆ ಅರ್ಥ ಆಗಲಿಲ್ಲ. ಅದು ಒಂದು ವಿಷಯ ತುಂಬಾ ಬೇಜಾರಾಯಿತು. ನಾವು ಬರೋಕ್ಕೂ ಮುಂಚೆ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಸ್ನಾನ ಎಲ್ಲ ಮಾಡಿಕೊಂಡು ನಾವು ರಾಯರ ದರ್ಶನಕ್ಕೆ ಬಂದು, ಅವತ್ತು ರಾಯರ ಪ್ರಸಾದ ಸಿಗೋದಿಲ್ಲ. ಕಾರಣ ಏಕಾದಶಿ, ಹಾಗೆ ಮಂತ್ರಾಕ್ಷತೆನೇ ಕೂಡ ನಮಗೆ ಸಿಕ್ಕಿಲ್ಲ. ಇಷ್ಟು ದೂರ ಇಷ್ಟು ವರ್ಷ ಆದಮೇಲೆ ಬಂದರೆ ನಮಗೆ ಈ ಥರ ಆದಾಗ ನಾವೇನು ಮಾಡಿದ್ವಿ, ಇನ್ನೊಂದು ದಿನ ಅಲ್ಲೇ ಸ್ಟೇ ಆಗಿ ಮಾರನೇ ದಿನ ಅಂದರೆ ದ್ವಾದಶಿ ದಿನ ಬಂದು ಮತ್ತೊಮ್ಮೆ ರಾಯರನ್ನ ದರ್ಶನ ಮಾಡಿಕೊಂಡು ಕಣ್ಣು ತುಂಬಿಸ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತು ರಾಯರ ದರ್ಶನ ಅಂದರೆ, ನನ್ನ ಕನಸಲ್ಲೂ ಈ ಥರ ಅಂದ್ಕೊಂಡಿರಲಿಲ್ಲ ರಾಯರ ಹತ್ತಿರದಿಂದ ನಾನು ದರ್ಶನ ಮಾಡ್ತೀನಿ ಅಂತ. ನಾನೇ ತುಂಬ ಭಾಗ್ಯಶಾಲಿ ಅಂತ ಅಂದ್ಕೊಂಡೆ ನಾನು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದರ್ಶನ ಮಾಡಿಕೊಂಡು ಬಂದ್ವಿ. ಶ್ರೀ ಗುರುಭ್ಯೋ ನಮಃ.